ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ಏನಂದರೆ 7 ಡೇಸಲ್ಲಿ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ ಅಂದರೆ ಲೈಕ್ ನಿಮ್ಗೆ ಒಂದು ಮೇಲ್ ಬರುತ್ತೆ ಯೂಟ್ಯೂಬ್ ಕಡೆಯಿಂದ. ಏನು ಬರೆದಿರುತ್ತೆ ಮೈಲಲ್ಲಿ, ನಿಮ್ಮ ಚಾನಲ್ 7 ಡೇಸಲ್ಲಿ ಡಿಲೀಟ್ ಆಗುತ್ತೆ ಅಂತ ಒಂದು ಮೇಲ್ ಬರುತ್ತೆ. ಓಕೆನಾ? ಏನಕ್ಕೆ ಮೇಲ್ಸ್ ಬರುತ್ತೆ ಅಂತ ನೀವು ತಪ್ಪು ಮಾಡಿರ್ತೀರ. ಸೊ ನಿಮಗೆ ಗೊತ್ತಿರಲ್ಲ. ಸೊ ಈಗ ನ್ಯೂ ಯೂಟ್ಯೂಬರ್ಸ್ ಇರ್ತೀರ. ಸೊ ಏನೇನು ತಪ್ಪು ಮಾಡ್ತೀರ ಗೊತ್ತಿರಲ್ಲ. ಆ್ಯಂಡ್ ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ಗೊತ್ತಿರಲ್ಲ, ಸ್ಟ್ರೈಕ್ ಬಗ್ಗೆ ಗೊತ್ತಿರಲ್ಲ, ಆ್ಯಂಡ್ ಇನ್ನು ಪ್ರೈವೇಸಿದು ಏನಿರುತ್ತೆ ಅದನ್ನು ನಿಮಗೆ ಗೊತ್ತಿರಲ್ಲ, ಆ್ಯಂಡ್ ಕಾಪಿರೈಟ್ ಕ್ಲೇಮ್ ಏನಂತಲೇ ಗೊತ್ತಿರಲ್ಲ, ಸ್ಟ್ರೈಕ್ ಅಂದರೆ ಏನಂತಲೇ ಗೊತ್ತಿರಲ್ಲ. ಸೊ ಈಗ ನಾನು 3 ಸ್ಟ್ರೈಕ್ಸ್ ಈ ಥರ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಒಂದು ಬಂದುಬಿಟ್ಟು ಕಾಪಿರೈಟ್ ಸ್ಟ್ರೈಕು, ಇನ್ನೊಂದು ಪ್ರೈವೇಸಿ, ಇನ್ನೊಂದು ಬಂದುಬಿಟ್ಟು ಕ್ಲೈಮು. ಓಕೆನಾ? ಇದ್ರ 3 ಬಗ್ಗೆ ನಾನು ನಿಮಗೆ ಡಿಸ್ಕಷನ್ ಮಾಡ್ತೀನಿ. ಓಕೆನಾ? ಸೊ ನೀವು ನಿಮ್ಮ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಮುಂದಕ್ಕೆ ಹೋಗಿ ಯಾವ ಪ್ರಾಬ್ಲಮ್ನೂ ಆಗಬಾರ್ದು, ನಿಮ್ಮ ಚಾನಲಲ್ಲೂ ಕಾಪಿರೈಟ್ ಸ್ಟ್ರೈಕ್ ಬರಬಾರ್ದು, ಕಮ್ಯುನಿಟಿ ಗೈಡ್ಲೈನ್ಸು ಇದು ತುಂಬ ಇದೆ. ಓಕೆನಾ? ಸೊ ನಾನು ನಿಮಗೆ ಹೇಳ್ಕೊಡ್ತೀನಿ ಒಂದೊಂದಾಗಿ. ಸೊ ಫಸ್ಟು ನಾವು ಮಾತಾಡೋದಾದರೆ ಕ್ಲೈಮ್ ಅಂದರೆ ಏನು? ಲೈಕ್ ಈಗ ಮ್ಯೂಸಿಕ್ ಅಂದರೆ ಈಗ ಕಾಪಿರೈಟು ಮ್ಯೂಸಿಕ್. ಈಗ ಏನು ಕಾಪಿರೈಟ್ ಮ್ಯೂಸಿಕ್ ಅಂದರೆ, ಈಗ ಸೊ ಬೇರೆಯವರು ಮ್ಯೂಸಿಕ್ನ ಹಾಕಿದ್ದಾರೆ ಅಂದ್ಕೊಳ್ಳಿ ಅವ್ರದ್ದು ಚಾನಲಲ್ಲಿ. ಸೊ ಆಗೇನಾಗುತ್ತೆ, ಅವ್ರ ಮ್ಯೂಸಿಕ್ದು ಒಂದು ಕಾಂಟೆಂಟ್ ID ಅಂತ ಏನಿರುತ್ತೆ ಅದು ಯೂಟ್ಯೂಬಲ್ಲಿ ಕ್ರಿಯೇಟ್ ಆಗಿರುತ್ತೆ. ಓಕೆನಾ? ಸೊ ಆ ಮ್ಯೂಸಿಕ್ ಅಕಾರ್ಡಿಂಗು ಆ ಕಾಂಟೆಂಟ್ ID ಏನಿರುತ್ತೆ ಅದು ಕ್ರಿಯೇಟ್ ಆಗಿರುತ್ತೆ. ನಾವೇನು ಮಾಡ್ತೀವಿ, ನಾವು ಅದೇ ಮ್ಯೂಸಿಕ್ನ ತೊಗೊಂಡು ನಮ್ಮ ಚಾನಲಲ್ಲಿ ಯೂಸ್ ಮಾಡಿದಾಗ ಆಗೇನಾಗುತ್ತೆ, ಮ್ಯಾಚ್ ಆಗಿಬಿಡುತ್ತೆ ಎರಡು. ಸೊ ಕಾಂಟೆಂಟ್ IDಗಳೇನಾಗುತ್ತೆ, ಮ್ಯಾಚ್ ಆಗೋದ್ರಿಂದ ಏನಾಗುತ್ತೆ, ನಿಮ್ಮ ಚಾನಲ್ಗೆ ಆಗ ಕಾಪಿರೈಟು ಕ್ಲೈಮ್ ಬರುತ್ತೆ. ಸೊ ಇದಕ್ಕೆ ನಾವೇನು ಮಾಡಬೇಕು, ನೀವೇನಾದರೂ ಸ್ವಲ್ಪ ಪಾರ್ಟಲ್ಲಿ ನೀವೇನಾದರೂ ಮ್ಯೂಸಿಕ್ನ ಯೂಸ್ ಮಾಡಿದರೆ ಆ ಪಾರ್ಟ್ನ ನೀವೇನು ಮಾಡ್ಬೋದು, ಕಟ್ ಮಾಡ್ಬೋದು, ಇಲ್ಲ ಟ್ರಿಮ್ ಮಾಡ್ಬೋದು, ಇಲ್ಲಾಂದರೆ ಮ್ಯೂಟ್ ಮಾಡ್ಬೋದು, ಇಲ್ಲಾಂದರೆ ನೀವು ಏನು ಮಾಡ್ಬೋದು, ಅದನ್ನು ಮ್ಯೂಟ್ನ ಮಾಡ್ಕೋಬೋದು. ಓಕೆನಾ? ಸೊ ಏನಂದರೆ, ಸೊ ಬೇರೆ ಏನಿಲ್ಲ. ಸೊ ಈ ಕ್ಲೈಮ್ ಪಾಲಿಸಿಯಲ್ಲಿ ನಿಮಗೆ ಏನೂ ಆಗೋಲ್ಲ, ಏನು ಜಾಸ್ತಿ ಎಫೆಕ್ಟ್ ಬೀಳಲ್ಲ. ಏನು ಎಫೆಕ್ಟ್ ಬೀಳುತ್ತೆ ಅಂದರೆ, ನೀವು ಆ ಮ್ಯೂಸಿಕ್ ಹಂಗೆ ಇಟ್ಟಿದ್ರೆ, ಸೊ ನಿಮ್ದೇನಾದರೂ ಜಾಸ್ತಿ ವ್ಯೂಸು ಬರ್ತಾಯಿದ್ರೆ ಆಗೇನಾಗುತ್ತೆ, ರಿವೆನ್ಯೂ ಜನ್ರೇಟ್ ಆಗುತ್ತಲ್ಲ, ಆ ರಿವೆನ್ಯೂ ಬಂದುಬಿಟ್ಟು ನಿಮಗೆ ಸಿಗಲ್ಲ. ಸೊ ಯಾರು ಓನರ್ ಇದ್ದಾರೆ, ಫಸ್ಟ್ ಯಾರು ಆ ಮ್ಯೂಸಿಕ್ನ ಹಾಕಿದ್ದಾರೆ ಅವ್ರಿಗೆ ಬಂದುಬಿಟ್ಟು ರಿವೆನ್ಯೂ ನಿಮ್ಮದು ಏನಿರುತ್ತೆ, ಏನು ರೆವೆನ್ಯೂ ಜನ್ರೇಟ್ ಆಗುತ್ತೆ ಅದು ಬಂದುಬಿಟ್ಟು ಆ ಓನರಿಗೆ ಹೋಗುತ್ತೆ, ನಿಮಗೆ ಸಿಗಲ್ಲ. ಸೊ ನಿಮಗೆ ಏನಂದರೆ, ಆ ಓನರಿಗೆ ಸಿಗಬಾರ್ದು, ನನಗೇ ಸಿಗಬೇಕಂದ್ರೆ ಏನು, ನೀವು ಆ ಸಣ್ಣ ಪಾರ್ಟಲ್ಲಿ ಎಲ್ಲಿ ಮ್ಯೂಸಿಕ್ನ ಯೂಸ್ ಮಾಡಿದ್ದೀರಾ ಅದನ್ನು ನೀವು ಮ್ಯೂಟ್ನ ಮಾಡ್ಕೋಬೋದು, ಇಲ್ಲ ಅಂದರೆ ಕಟ್ ಮತ್ತು ಸ್ಪ್ಲಿಟ್ ಮಾಡ್ಕೋಬೋದು. ಅಂದರೆ ಅದನ್ನು ನೀವು ಕಟ್ ಮಾಡ್ಕೋಬೋದು, ಅಷ್ಟು ಪಾರ್ಟ್ನ ಮ್ಯೂಸಿಕ್ನ ರಿಮೂವ್ ಮಾಡ್ಬೋದು, ಇಲ್ಲಾಂದರೆ ನೀವು ಮ್ಯೂಟ್ನ ಮಾಡ್ಕೋಬೋದು. ಓಕೆನಾ? ಆಗೇನಾಗುತ್ತೆ, ರೆವೆನ್ಯೂ ಏನು ಜನ್ರೇಟ್ ಆಗುತ್ತೆ ಅದು ನಿಮಗೆ ಸಿಗುತ್ತೆ. ಸೊ ಓನರ್ ಯಾರಿದ್ರು, ಆ ಮ್ಯೂಸಿಕ್ ಓನರ್ ಯಾರಿದ್ರು ಅವ್ರಿಗೆ ಸಿಗಲ್ಲ, ನಿಮಗೇ ಸಿಗುತ್ತೆ. ಇಲ್ಲ ನಾನು ಫುಲ್ ವೀಡಿಯೋದಲ್ಲಿ ನೀವೇನಾದರೂ ಯೂಸ್ ಮಾಡಿದರೆ ಆ ವಿಡಿಯೋನ ನೀವು ಬೇಕಿದ್ರೆ ಡಿಲೀಟ್ನ ಮಾಡ್ಕೋಬೋದು, ಇಲ್ಲ ಮ್ಯೂಟ್ನ ಮಾಡ್ಕೋಬೋದು. ಇಲ್ಲ ನನಗೆ ಆ ವಿಡಿಯೋ ಬೇಕು, ಅವರು ರೆವೆನ್ಯೂ ಅವರು ಓನರ್ಗೆ ಹೋದ್ರೂ ಪರವಾಗಿಲ್ಲ, ನನ್ನ ವಿಡಿಯೋ ನನಗೆ ಬೇಕಂದರೆ ಸೊ ನೀವು ಹಾಗೆ ಇರೋಕ್ಕೆ ಬಿಡಿ, ಏನಾಗಲ್ಲ. 90 ಡೇಸ್ವರೆಗೂ ಆ ಕ್ಲೈಮ್ದು ಏನಿರುತ್ತೆ ಅದು ಇರುತ್ತೆ. ಆಮೇಲೆ ಬಂದುಬಿಟ್ಟು ರಿಮೂವ್ ಆಗುತ್ತೆ, ನಿಮ್ಮ ರೆವೆನ್ಯೂ ಏನು ಜನ್ರೇಟ್ ಆಗುತ್ತೆ ಅದನ್ನು ಅವರು ಓನರ್ಗಳಿಗೆ ಹೋಗಿಬಿಡುತ್ತೆ. ಓಕೆನಾ? ಇದಾಯಿತು ನಮ್ಮದು ಕಾಪಿರೈಟು ಕ್ಲೈಮು. ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಏನು, ಪ್ರೈವೇಸಿ ಪಾಲಿಸಿ ಅಂದರೆ ಏನು, ಈಗ ನೀವು ಬೇರೆಯವ್ರದ್ದು ಲೈಕ್ ಐಡೆಂಟಿಫೈ ಏನಾದರೂ ನೀವು ಯೂಸ್ ಮಾಡಿದರೆ, ID ಕಾರ್ಡು, ಲೈಕ್ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಈ ಥರ ಏನಾದರೂ ಅವ್ರದ್ದು ಫೋನ್ ನಂಬರ್ ಆಯಿತು, ಇಲ್ಲ ಅವ್ರದ್ದು ಪ್ಯಾನ್ ಕಾರ್ಡು ಆಯಿತು, ಇದೇನಾದರೂ ನೀವು ವಿಡಿಯೋದಲ್ಲಿ ರಿವೀಲ್ ಏನಾದರೂ ಮಾಡಿದರೆ ಅದರಿಂದನೂ ಏನಾಗುತ್ತೆ, ಅಪೋಸಿಟ್ ಪರ್ಸನ್ ಏನಿರ್ತಾರೆ, ನೀವು ಯಾರ್ದು ಯೂಸ್ ಮಾಡಿರ್ತೀರ ಅವ್ರು ಬಂದುಬಿಟ್ಟು ನಿಮಗೆ ಏನು ಮಾಡ್ತಾರೆ, ಇದು ಹೇಳ್ತಾರೆ ಯೂಟ್ಯೂಬ್ಗೆ, ಕಂಪ್ಲೇಂಟ್ನ ಮಾಡ್ತಾರೆ. ಏನಂತ, ಲೈಕ್ ನಂದು ಯೂಸ್ ಮಾಡಿದ್ದಾರೆ, ನಂದು ID ಕಾರ್ಡ ಯೂಸ್ ಮಾಡಿದ್ದಾರೆ, ಐಡೆಂಟಿಫೈ ಅದೆಲ್ಲ ಯೂಸ್ ಮಾಡಿದ್ದಾರೆ, ಲೈಕ್ ಆಧಾರ್ ಕಾರ್ಡ್ ಆಯಿತು, ಪ್ಯಾನ್ ಕಾರ್ಡ್ ಆಯಿತು, ನಾನು ಹೇಳಿದ್ನಲ್ಲ ಅದನ್ನು ಯೂಸ್ ಮಾಡಿದ್ದಾರೆ. ಸೊ ಏನು ಮಾಡ್ತಾರೆ, ಆಗ ಯೂಟ್ಯೂಬ್ ಅವರು ನಿಮಗೆ ಒಂದು ಮೇಯ್ನ ಕಳಿಸ್ತಾರೆ, ಇದನ್ನು ರಿಮೂವ್ ಮಾಡ್ಕೊಳ್ಳಿ, ಏನು ನೀವು ರಿವೀಲ್ ಮಾಡಿದ್ದೀರ, ಲೈಕ್ ಫೋನ್ ನಂಬರ್ ಆಯಿತು, ಐಡೆಂಟಿ ಆಯಿತು, ಲೈಕ್ ಜಿಮೇಲ್ ಆಯಿತು, ನೀವು ಏನೂ ರಿವೀಲ್ ಮಾಡಬಾರ್ದು. ಓಕೆನಾ? ಬೇರೆ ಅವ್ರದ್ದು ಬೈ ಚಾನ್ಸ್ ನೀವೇನಾದರೂ ರಿವೀಲ್ ಮಾಡಿದರೆ ಸೊ ಅವ್ರು ನಿಮಗೆ ಕಂಪ್ಲೇಂಟ್ನ ಮಾಡ್ತಾರೆ ಯೂಟ್ಯೂಬಲ್ಲಿ. ಸೊ ಆಗೇನಾಗುತ್ತೆ, ನೀವು ಅದು ರಿಮೂವ್ ಮಾಡಬೇಕಾಗುತ್ತೆ, ವಿಡಿಯೋನೇ ರಿಮೂವ್ ಮಾಡಬೇಕಾಗುತ್ತೆ, ಇಲ್ಲ ಡೈರೆಕ್ಟ್ ಯೂಟ್ಯೂಬ್ ಕಡೆಯಿಂದನೇ ನಿಮಗೆ ರಿಮೂವ್ ಮಾಡಿಬಿಡ್ತಾರೆ, ವಿಡಿಯೋ ನಿಮಗೆ ಸಿಗಲ್ಲ. ಸೊ ಇಲ್ಲ ನಾನು ಆ ಪಾರ್ಟ್ನ ಕಟ್ ಮಾಡ್ಕೊತೀನಿ ಅಂದರೆ ನೀವು ಕಟ್ನ ಬೇಕಿದ್ರೆ ಮಾಡ್ಕೋಬೋದು. ಅದು ಎಷ್ಟು ಪಾರ್ಟಲ್ಲಿ ನೀವು ಅವ್ರದ್ದು ಐಡೆಂಟಿಫೈ ಏನು ತೋರಿಸಿದ್ದೀರಾ ಅದನ್ನು ನೀವು ಅಷ್ಟು ಪಾರ್ಟ್ನ ನೀವು ಕಟ್ ಮಾಡ್ಕೋಬೋದು. ಆಗ ಏನಾಗುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಗ ಯೂಟ್ಯೂಬ್ಗೆ ಏನು ಪ್ರಾಬ್ಲಮ್ ಇರಲ್ಲ, ಆಗ ಆಪೋಸಿಟ್ ಪರ್ಸನ್ಗೂ ಏನು ಪ್ರಾಬ್ಲಮ್ ಇರಲ್ಲ. ಸೊ ಇದಾಯಿತು ನಮ್ಮದು ಏನು, ಪ್ರೈವೇಸಿ. ಸೊ ಮೂರನೇದು ಬಂದುಬಿಟ್ಟು ಕಾಪಿರೈಟ್ ಸ್ಟ್ರೈಕ್ ಅಂದರೆ ಏನು, ಈಗ ಲೈಕ್ ನೀವು ಬೇರೆಯವ್ರ ವಿಡಿಯೋದಲ್ಲಿ ಏನಾದರೂ ಡೈರೆಕ್ಟಾಗಿ ಅವ್ರ ವಿಡಿಯೋ ತೆಗೆದು ಹಾಕಿದರೆ
ಲೈಕ್ ಎಷ್ಟು ವೀಡಿಯೋ ಇದೆ ನೀವು ಲೈಕ್ 3 ಸೆಕೆಂಡ್ಸ್ಗಿಂತ ಜಾಸ್ತಿ ವೀಡಿಯೋ ನೀವೇನಾದರೂ ಅವ್ರದ್ದು ಆಪೋಸಿಟ್ ಪರ್ಸನ್ದು ಏನಾದರೂ ನೀವು ಯೂಸ್ ಮಾಡಿದರೆ ಸೊ ಡೈರೆಕ್ಟ್ಲಿ ನಿಮಗೆ ಕಾಪಿರೈಟ್ ಕ್ಲೈಮ್ ಬಂದೇ ಬರುತ್ತೆ. ಸೊ ಸೇಮ್ ಟು ಸೇಮ್ ಏನಿರುತ್ತೆ ಕಂಟೆಂಟ್ ಐ ಡಿ ಏನಿರುತ್ತೆ ಅದು ಮ್ಯಾಚ್ ಆಗುತ್ತೆ. ಸೊ ನೀವು ಏನು ಮಾಡಬೇಕು, ಅವ್ರದ್ದು ಯೂಸ್ ಮಾಡಬಾರ್ದು, ನಿಮ್ಮದು ಓನಾಗಿ ಏನಿರುತ್ತೆ ಅದನ್ನು ನೀವು ಮಾಡಬೇಕು. ಬಟ್ ಏನು ಮಾಡ್ತಾರೆ, ಕಾಪಿರೈಟ್ ಸ್ಟ್ರೈಕ್ನ ಕೊಡ್ತಾರೆ. ಓಕೆನಾ. ಸೊ ಏನು ಪ್ರಾಬ್ಲಮ್ ಇಲ್ಲ, ಬೇರೆಯವರು ನಾನು 5 ಸೆಕೆಂಡ್ ಯೂಸ್ ಮಾಡಿದ್ದೀನಿ 10 ಸೆಕೆಂಡ್ ಯೂಸ್ ಮಾಡಿದ್ದೀನಿ ಅಂತ ಸುಮಾರು ಜನ ಹೇಳ್ತಾರೆ. ಸೊ ಆ ಥರ ಯೂಸ್ ಮಾಡೋ ಹಾಗಿಲ್ಲ. ಲೈಕ್ ನೀವು 3 ಸೆಕೆಂಡ್ ಯೂಸ್ ಮಾಡ್ತೀರಾ, ಕಟ್ ಮಾಡಿ ಬೇರೆ ವೀಡಿಯೋದಲ್ಲಿ ಯೂಸ್ ಮಾಡ್ಕೋಬೋದು. ಬೇಕಿದ್ರೆ ನೀವು ಅದೇ ವೀಡಿಯೋದಿಂದ ನೀವು ಜಾಸ್ತಿ ಸೆಕೆಂಡ್ಸ್ವರೆಗೂ ಈ ವಿಡಿಯೋನ ಯೂಸ್ ಮಾಡಬಾರ್ದು. ಆಗೇನಾಗುತ್ತೆ, ಕಾಂಟೆಂಟ್ ಐ ಡಿ ಎಲ್ಲ ಮ್ಯಾಚ್ ಮಾಡಿಬಿಡುತ್ತೆ. ಆ್ಯಂಡ್ ಅಲ್ಗೋರಿದಮ್ ಯೂಟ್ಯೂಬ್ದು ಇಷ್ಟು ಸ್ಟ್ರಾಂಗ್ ಇದೆ ಅಂದರೆ ಬೇಗ ಕ್ಯಾಚ್ ಮಾಡಿಕೊಡುತ್ತೆ. ಓಕೆನಾ, ಗೊತ್ತಾಗ್ಬಿಡುತ್ತೆ ಯೂಟ್ಯೂಬ್ಗೆ ಸೊ ನೀವು ಕಾಪಿನ ಮಾಡಿದ್ದೀರಾ ಅಂತ. ಸೊ ಆ ಕಂಡೀಷನಲ್ಲಿ ಏನಾಗುತ್ತೆ, ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬೀಳೋ 100% ಚಾನ್ಸಸ್ ಇರುತ್ತೆ. ಸೊ ಈ ತಪ್ಪನ್ನ ಮಾಡಬೇಡಿ, ಬೇರೆಯವ್ರದ್ದು ಕಾಪಿ ಮಾಡಬೇಡಿ. ಸೊ ನೀವು ಓನ್ ಕಾಂಟೆಂಟ್ನ ಕ್ರಿಯೇಟ್ ಮಾಡಿ. ಓಕೆನಾ. ಸೊ ಇನ್ನೊಂದು ಏನಂದರೆ ನಮ್ಮದು ಕಮ್ಯುನಿಟಿ ಸ್ಟ್ರೈಕ್ ಅಂದರೆ ಈಗ ನೋಡಿ, ಇದು ಬಂದುಬಿಟ್ಟು ಯೂಟ್ಯೂಬ್ ಅವರೇ ಪಾಲಿಸಿನ ಮಾಡಿರೋದು. ಸೊ ಅವ್ರು ಏನು ಹೇಳಿದ್ದಾರೆ, ತುಂಬ ಪಾಲಿಸೀಸ್ ಇದೆ ಯೂಟ್ಯೂಬ್ದು. ಸೊ ಈ ಪಾಲಿಸಿಯಲ್ಲಿ ನೀವು ವೈಲೆನ್ಸ್ನ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಬೈ ಚಾನ್ಸ್ ನಿಮ್ಮದು ಒಂದು ವೀಡಿಯೋ ಇದೆಯಾ, ಆ ವಿಡಿಯೋದಲ್ಲಿ ಏನಾದರೂ ಯೂಟ್ಯೂಬ್ ಪಾಲಿಸೀಸ್ ಏನಾದರೂ ನೀವು ವೈಲೆನ್ಸ್ ಏನಾದರೂ ಮಾಡಿದರೆ ಸೊ ಆಗೇನಾಗುತ್ತೆ, ನಿಮಗೆ ಒಂದು ಸ್ಟ್ರೈಕ್ನ ಬೀಳುತ್ತೆ. ಆ ಒಂದು ಸ್ಟ್ರೈಕ್ ಬಿದ್ದಾಗ ಏನಾಗುತ್ತೆ, ಮೇಲ್ ಬರುತ್ತೆ ನಿಮಗೆ ಒಂದು ಯೂಟ್ಯೂಬ್ ಕಡೆಯಿಂದ. ಆಗ ಟ್ರೈನ್ ಮಾಡೋದಕ್ಕೆ ಹೇಳ್ತಾರೆ. ಸೊ ನೀವು ಮಿಸ್ಸಾಗಿ ಮಾಡಿದ್ದೀರಾ ಏನೋ ಗೊತ್ತಿಲ್ಲ ಅಂತ. ಸೊ ಫಸ್ಟ್ನೇ ಸಲ ನಿಮ್ಗೆ ಏನಾದರೂ ಸ್ಟ್ರೈಕ್ ಬಂದಾಗ ಆ ಮೇಲ್ನ ನೀವು ಟ್ರೈನ್ ಮಾಡೋದಕ್ಕೆ ಹೇಳ್ತಾರೆ. ಆ ಮೇಲಲ್ಲಿ ನಿಮಗೆ ಯೂಟ್ಯೂಬರು. ಸೊ ನೀವು ಟ್ರೈನ್ನ ತೊಗೊಂಡಾಗ ಏನಾಗುತ್ತೆ, ಆ ಸ್ಟ್ರೈಕು 90 ಡೇಸ್ವರೆಗೂ ಇರುತ್ತೆ. ಮತ್ತು ನೀವು ಆ 90 ಡೇಸ್ ಒಳಗಡೆ ಏನಾದರೂ ಅದೇ ಪಾಲಿಸಿದು ಮತ್ತೆ ನೀವು ವೈಲೆನ್ಸ್ ಏನಾದರೂ ಮಾಡಿದರೆ ಆಗೇನಾಗುತ್ತೆ, ಆ ಕಂಡೀಷನಲ್ಲಿ ಮತ್ತೆ ಇನ್ನೊಂದು ಸ್ಟ್ರೈಕ್ ಬೀಳುತ್ತೆ. ಸೊ ನಿಮ್ಮ ಚಾನಲಲ್ಲಿ ಏನಾದರೂ 3 ಕಮ್ಯುನಿಟಿ ಸ್ಟ್ರೈಕ್ ಬಿದ್ದರೆ ಆಗೇನಾಗುತ್ತೆ, ಚಾನಲ್ ಡೈರೆಕ್ಟ್ ತಾನಾಗೆ ಡಿಲೀಟ್ ಆಗುತ್ತೆ. ಸೊ ನಿಮಗೆ ಪಾಲಿಸೀಸ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಯಾರಿಗೆಲ್ಲ ಪಾಲಿಸಿ ನಾಲೆಜ್ ಇಲ್ಲ ಸೊ ಅವ್ರು ಹೋಗ್ಬಿಟ್ಟು ವೀಡಿಯೋಸ್ ನೋಡಿ, ಯೂಟ್ಯೂಬಲ್ಲಿ ತುಂಬ ಪಾಲಿಸೀಸ್ ವೀಡಿಯೋಸ್ ಇದೆ, ನೀವು ನೋಡಿ ತಿಳ್ಕೊಳ್ಳಿ. ಏನೇನಿದೆ ಅಂತ ಒಂದೊಂದಾಗಿ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಯೂಟ್ಯೂಬ್ ಪಾಲಿಸೀಸ್ನ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಓಕೆನಾ. ಸೊ ಯಾರೂ ಇದನ್ನು ಲೇಸಾಗಿ ತೊಗೋಬೇಡಿ ಆ್ಯಂಡ್ ಈಸಿ ಅಂತ ತೊಗೋಬೇಡಿ. ಇದರಿಂದ ನಿಮ್ಮ ಚಾನೆಲ್ ಡಿಲೀಟ್ ಆಗೋ 100% ಚಾನ್ಸ್ ಇದೆ. ಓಕೆನಾ. ಸೊ ಯಾರಿಗೆಲ್ಲ ನಾಲೆಜ್ ಇಲ್ಲ ಸೊ ಹೋಗ್ಬಿಟ್ಟು ಬೇಗ ನೋಡ್ಕೊಳ್ಳಿ ಏನೇನು ಪಾಲಿಸೀಸ್ ಇದೆ ಯೂಟ್ಯೂಬ್ದು ಅಂತ. ಸೊ ನೋಡ್ಕೊಳ್ಳಿ, ನಿಮಗೆ ತುಂಬ ವೀಡಿಯೋಸ್ ಸಿಗುತ್ತೆ ಯೂಟ್ಯೂಬಲ್ಲಿ. ಓಕೆನಾ. ಸೊ ಸ್ಟ್ರೈಕು 1 ಸಲ 2 ಸಲ 3 ಸಲ ನೀವು ಪಾಲಿಸೀಸ್ನ ವೈಲೆನ್ಸ್ ಮಾಡಿದಾಗ ಸ್ಟ್ರೈಕ್ಸ್ ಬಂದಾಗ ಆಗ ನಿಮ್ಗೆ ಏನಾಗುತ್ತೆ, ಡೈರೆಕ್ಟ್ ಚಾನಲ್ ಡಿಲೀಟ್ ಆಗುತ್ತೆ. ಓಕೆನಾ. ಸೊ ನಾನು ಹೇಳಿದ್ನಲ್ಲ, ಈ ಥರ ಏನಾದರೂ ಮಾಡೋಕ್ಕೆ ಹೋಗ್ಬಿಡಿ. ಸೊ ನಿಮಗೆ ಕಾಪಿರೈಟ್ ಮ್ಯೂಸಿಕ್ ಏನಾದರೂ ಬೇಕಿದ್ರೆ, ನೀವು ಮ್ಯೂಸಿಕ್ ಏನಾದರೂ ಯೂಸ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ನಿಮ್ಮ ವೀಡಿಯೋದಲ್ಲಿ, ಸೊ ಕಾಪಿರೈಟ್ ಫ್ರೀ ಮ್ಯೂಸಿಕ್ ಯೂಸ್ ಮಾಡಿ. ನಿಮಗೆ ಯೂಟ್ಯೂಬಲ್ಲೇ ತುಂಬ ಮ್ಯೂಸಿಕ್ ಸಿಗುತ್ತೆ ಕಾಪಿರೈಟ್ ಫ್ರೀ. ಸೊ ಆ ಮ್ಯೂಸಿಕ್ನ ಯೂಸ್ ಮಾಡಿ. ಇನ್ನೂ ತುಂಬ ವೆಬ್ಸೈಟ್ಸ್ಗಳಿದ್ದಾವೆ ಕಾಪಿರೈಟ್ ಫ್ರೀ ಮ್ಯೂಸಿಕ್ ಕೊಡುತ್ತೆ. ಸೊ ಆ ವೆಬ್ಸೈಟ್ ಬಗ್ಗೆನೂ ನಾನು ನಿಮಗೆ ನನ್ನ ವೀಡಿಯೋದಲ್ಲಿ ಹೇಳಿದ್ದೀನಿ. ಓಕೆನಾ. ಸೊ ಕಾಪಿರೈಟ್ ಫ್ರೀ ಮ್ಯೂಸಿಕ್ ಇಲ್ಲಿಂದ ತಗೊಳ್ಳಿ ಅಂತ ನಾನು ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಅಲ್ಲಿಂದ ನೀವು ಹೋಗ್ಬಿಟ್ಟು ನಿಮ್ಮದು ಮ್ಯೂಸಿಕ್ ಏನಿದೆ ಡೌನ್ಲೋಡ್ನ ಮಾಡಿಕೊಂಡು ಆಗ ನಿಮ್ಮ ವೀಡಿಯೋದಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಓಕೆನಾ. ಸೊ ಯಾವುದೇ ಮೂವಿ ಸಾಂಗ್ ಆಗಲಿ ಇಲ್ಲ ಬೇರೆದು ಏನು ಯೂಟ್ಯೂಬಲ್ಲಿ ಅಪ್ಲೋಡೆಡ್ ಆಲ್ರೆಡಿ ಇದೆ ಸೊ ಆ ಏನು ಸಾಂಗ್ಸ್ ಇದೆ ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ವೀಡಿಯೋದಲ್ಲಿ. ಓಕೆನಾ. ಬೇರೆ ನೀವು ಯೂಸ್ ಮಾಡಿ, ಲೈಕ್ ಕಾಪಿರೈಟ್ ಫ್ರೀದು ಏನು ಬೇಕು ನಿಮಗೆ, ಯಾವ ಟೈಪಲ್ಲಿ ಬೇಕು ಎಲ್ಲ ನಿಮಗೆ ಸಿಕ್ಬಿಡುತ್ತೆ ಯೂಟ್ಯೂಬಲ್ಲಿ. ಓಕೆನಾ. ಲೈಕ್ ಕಿಡ್ಸಿಗಾಯಿತು, ಇನ್ನು ಬೇರೆ ಮ್ಯೂಸಿಕ್ಕು, ಯಾವ ಮೂಡಲ್ಲಿ ನೀವಿದ್ದೀರಾ, ನೀವು ಯಾವ ಮೂಡಲ್ಲಿ ವೀಡಿಯೋನ ಮಾಡ್ತಿದ್ದೀರಾ ಅದರ ಅಕಾರ್ಡಿಂಗ್ ನಿಮಗೆ ಮ್ಯೂಸಿಕ್ಗಳು ಸಿಗುತ್ತೆ ಯೂಟ್ಯೂಬಲ್ಲಿ, ನೀವು ಡೌನ್ಲೋಡ್ನ ಮಾಡ್ಕೋಬೋದು. ಆ್ಯಂಡ್ ಯೂಟ್ಯೂಬಲ್ಲಿ ಮ್ಯೂಸಿಕ್ ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ YT ಸ್ಟುಡಿಯೋದಲ್ಲಿ ಸಿಗಲ್ಲ ನಾರ್ಮಲಾಗಿ. ಆ್ಯಂಡ್ ಇನ್ನೊಂದು ಏನು, ಯೂಟ್ಯೂಬಲ್ಲಿ ಡೈರೆಕ್ಟಾಗಿ ಸಿಗಲ್ಲ ಮ್ಯೂಸಿಕ್. ನಿಮಗೆ ಏನು ಮಾಡಬೇಕು, ಡೆಸ್ಕ್ಟಾಪ್ ಸೈಟಲ್ಲಿ ಬಂದುಬಿಟ್ಟು ನಿಮ್ಮ YT ಸ್ಟುಡಿಯೋನ ಓಪನ್ ಮಾಡಬೇಕು. ಆಗ ನಿಮಗೆ ಅಲ್ಲಿ ಮ್ಯೂಸಿಕ್ ಆಪ್ಷನ್ ಸಿಗುತ್ತೆ. ಅಲ್ಲಿಂದ ನೀವು ಎಷ್ಟು ಬೇಕು ಅಷ್ಟು ಮ್ಯೂಸಿಕ್ನ ನೀವು ಡೌನ್ಲೋಡ್ನ ಮಾಡಿಟ್ಕೋಬೋದು. ಓಕೆನಾ ಗೈಸ್. ಸೊ ಕಾಪಿರೈಟ್ ಫ್ರೀನ ಯೂಸ್ ಮಾಡಿ. ಆ್ಯಂಡ್ ಬೇರೆಯವ್ರ ವೀಡಿಯೋಸಲ್ಲಿನೂ ನೀವು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಬೇರೆಯವ್ರ ವೀಡಿಯೋಸ್ ಏನು ಮಾಡಿದರೆ ಅದನ್ನು ಯೂಸ್ ಮಾಡಬೇಡಿ. 3 ಸೆಕೆಂಡ್ಗಿಂತ ಜಾಸ್ತಿ ಅವ್ರದ್ದು ತೊಗೋಬೇಡಿ. ಬೈ ಚಾನ್ಸ್ ನೀವು ತೊಗೋಬೇಕು ಇಲ್ಲ ಅವ್ರ ಬಗ್ಗೆ ರಿವ್ಯೂ ಏನಾದರೂ ಮಾಡಬೇಕಂದ್ರೆ ನೀವು ತೊಗೋಬೋದು. ಅದು 3 ಸೆಕೆಂಡ್ಗಿಂತ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಬೈ ಚಾನ್ಸ್ ತೊಗೊಂಡ್ರೆ ಅದೇ ನಾನು ಹೇಳಿದ್ನಲ್ಲ, ಕಾಂಟೆಂಟ್ ಐ ಡಿ ಮ್ಯಾಚ್ ಆಗುತ್ತೆ. ಮ್ಯಾಚ್ ಆದಾಗ ಆಗೇನಾಗುತ್ತೆ, ನಿಮಗೆ ಕಾಪಿರೈಟ್ ಸ್ಟ್ರೈಕು ಬರುತ್ತೆ. ಓಕೆನಾ ಗೈಸ್.
ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗಾಯ್.